ಗುಡ್ ಈವ್ನಿಂಗ್, ನಮ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ನೀವು ನೋಡ್ತಿರೋ ನನ್ನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾಡಲಿಕ್ಕೆ ಹೊರಟಿರೋದು ರಾ ಬನಾನಾ ಕಟ್ಲೆಟ್. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋದು 2 ಬಾಳೆಕಾಯಿ, 3 ಆಲೂಗಡ್ಡೆ. ಇದನ್ನು 2 ಪೀಸ್ ಮಾಡ್ಕೋಬೇಕು. ಇದು ಪೀಸ್ ಆದ ನಂತರ ಇದನ್ನು ಕುಕ್ಕರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳಿ. ಕುಕ್ಕರಲ್ಲಿ ವಿಷಲ್ ಆಗಿದೆ. ಈಗ ವಿಷಲ್ ತೆಗೆದು ಕುಕ್ಕರಲ್ಲಿರೋದು ಬಾಳೆಕಾಯಿ ಮತ್ತು ಆಲೂಗಡ್ಡೆನ ಹೊರಗಡೆ ತೆಗೆದು ಇದರಲ್ಲಿರೋ ಸಿಪ್ಪೆನ ಮೇಲ್ಗಡೆ ಸಿಪ್ಪೆನ ಬಿಡಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದೆರಡು ಆಲೂಗಡ್ಡೆ ಮತ್ತು ಬಾಳೆಕಾಯಿನ. ಇದಕ್ಕೆ ಕಟ್ಲೆಟ್ಟಿಗೆ ಏನೇನು ಹಾಕಬೇಕು ಮಾಡಲಿಕ್ಕೆ ಅಂದರೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ. ಇದು ಮಾಡಲಿಕ್ಕೆ 2 ಅವರ್ ಮುಂಚೆ ಕಡಲೆಬೇಳೆ ನೆನೆಸ್ಕೊಳ್ಳಿ. ಆ ನೆನೆಸಿರೋ ಕಡಲೆಬೇಳೆನೂ ಹಾಕಿರಿ. ಇದಕ್ಕೆ 5 ಸ್ಪೂನು ಕಡಲೆ ಹಿಟ್ಟು ಮತ್ತು 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಿಷ್ಟನ್ನು ಬಾಳೆಕಾಯಿ ಮತ್ತು ಆಲೂಗಡ್ಡೆ ಇವೆಲ್ಲ ಹೇಳಿದ್ನಲ್ಲ, ಅದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಕಡೆ ಒಲೆ ಮೇಲೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದೆ, ಕಾದಿದೆ. ಈಗ ಚೆನ್ನಾಗಿ ಕೈಯಲ್ಲಿ ಹಾಗೆ ಸ್ವಲ್ಪ ಕೈಯಲ್ಲಿ ಎಣ್ಣೆ ಹಚ್ಕೊಂಡು ತಟ್ಟಿ ಬಾಣಲೆಗೆ ಬಿಡ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಈ ಬಾಳೆಕಾಯಲ್ಲಿ ತುಂಬ ಆರೋಗ್ಯಕ್ಕೆ ಲಾಭದಾಯಕ ಅಂಶಗಳು ಏನೇನಿದೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ತುಂಬ ಇದೆ, ವಿಟಮಿನ್ B6 ಇದೆ, ಪೊಟ್ಯಾಷಿಯಮ್ ಇದೆ. ಇದು ಹೊಟ್ಟೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಇದು ತಿನ್ನೋದ್ರಿಂದ ಸಾಲ್ವ್ ಆಗುತ್ತೆ. ಆಮೇಲೆ ಸ್ಕಿನ್ ಬಹಳ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ರಾ ಬನಾನಾನ ಬಾಳೆಕಾಯಿನ ವಾರಕ್ಕೆ 1 ಸರಿಯಾರ ತಿಂತಾ ಇರಬೇಕು. ಈಗ ಪಲ್ಯ ಮಾಡಿದ್ರೆ ತಿನ್ನೋದು ಕಷ್ಟ ಮಕ್ಕಳು ಅಂತ ಈ ಥರ ಕಟ್ಲೆಟ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಬಿಡೋಬೇಕಾದ್ರೆ ಫ್ಲೇಮ್ನ ಜೋರಾಗಿ ಇಟ್ಕೊಳ್ಳಿ. ಆಮೇಲೆ ಅದು ನೆಕ್ಸ್ಟ್ ತಿರುಗಿಸಿದ ಮೇಲೆ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರಾ ಬನಾನಾ ಕಟ್ಲೆಟ್ ಅಲ್ವಾ. ಇವತ್ತಿನ ವ್ಲಾಗ್ ನಿಮಗಿಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.